ದೇವ್ರುಗಳ ನಾನೀಗ ಗೋಕರ್ಣದ ಓಂ ಬೀಚಲ್ಲಿ ಇದ್ದೀನಿ. ಓಂ ಬೀಚ್ ಅಂತೂ ತುಂಬಾನೇ ಸ್ಪೆಷಲ್ ಬೀಚು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಂತೂ ಎಲ್ಲರೂ ಅಲ್ಲಿ ಈಜಾಡ್ತಾ ಇದ್ದಾರೆ. ನೋಡಿ, ಓಂ ಬೀಚ್ ಅಂತ ಯಾಕಂತಾರೆ, ಓಂ ಬೀಚ್ ಅಂತ ಯಾಕಂತಾರೆ ಅಂದರೆ ಇದು ಓಂ ಆಕಾರದಲ್ಲಿದೆ. ಇದು ಸಮುದ್ರ ಆ ಕಡೆ ಇದೆ, ದಡ ಈ ಕಡೆ ಇದೆ. ಆ ದಡ ಓಂ ಶೇಪಲ್ಲಿದೆ. ನೋಡಿ ಹೆಂಗೆ ಅಂತ ತೋರಿಸ್ತೀನಿ. ನೋಡಿ, ಅಲ್ಲಿಂದ ಹಂಗೆ ಬಂದಿದೆ, ಹಿಂಗೋಗಿದೆ, ಇಲ್ಲಿಂದ ಹಂಗೋಗಿದೆ, ಸೀದಾ ಇನ್ನೊಂದು ಹಂಗೋಗಿದೆ. ಓಂ ಬೀಚಲ್ಲಿ ಫುಲ್ ಮಜಾ ಮಾಡ್ತಾ ಇದ್ದೀರಾ? ಹಾಂ. ನೀರು ಹೆಂಗಿದೆ ಇದ್ರದ್ದು? ಜಾಸ್ತಿ ಉಪ್ಪಿಲ್ಲ ಅಲ್ಲ? ಉಪ್ಪಿಲ್ವಾ? ಸಿಹಿ ಇದೆಯಾ? ಈ ನಾಯಿ ಅಂತೂ ತುಂಬ ಬುದ್ಧಿವಂತ ನಾಯಿ. ನೋಡಿ, ಅಲ್ಲಿ ಸನ್ಬತ್ ತಗೊಳುತ್ತೆ. ಜಾಸ್ತಿ ಏನಾದ್ರು ಬಿಸಿಲಾದ್ರೆ ನೀರಲ್ಲಿ ತಿರ್ಗಾ ಮುಳುಗುತ್ತೆ, ತಿರ್ಗಾ ಹೋಗಲ್ಲಿ ಮಲ್ಕೊಳ್ಳುತ್ತೆ, ತಿರ್ಗಾ ಮುಳುಗುತ್ತೆ. ಬೀಚಲ್ಲಿ ನೋಡಿ ರಿಲ್ಯಾಕ್ಸ್ ಮಾಡ್ತಾ ಇದೆ ಇದಂತೂ. ಮೋಟ್ರ್ ಆನ್ ಆಯಿತು, ಸ್ಪೀಡಾಗಿ ಹೋಗ್ತೀವಿ ನೋಡಿ. ಈಗ ಅಷ್ಟು ನಾವು ಹೋಗ್ತಾ ಇರೋದು ಹಾಫ್ ಮೂನ್ ಬೀಚ್ಗೆ. ಅದಾದಮೇಲೆ ಪ್ಯಾರಡೈಸ್ ಬೀಚ್ಗೆ ಹೋಗ್ತೀವಿ. ಬೋಟ್ನ ಆ್ಯಂಕರ್ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಬೋಟನ್ನು ನಿಲ್ಲಿಸ್ಬೇಕಂದ್ರೆ ಸಮುದ್ರದ ಮಧ್ಯದಲ್ಲಿ ಡಾಲ್ಫಿನನ್ನು ನೋಡೋಕ್ಕೆ ಇದನ್ನು ಹಾಕ್ಬಿಡ್ತಾರೆ ಕೆಳಗಡೆ. ಬೋಟ್ ಜಾಸ್ತಿ ಗಾಳಿ ಬಂದಿದ್ದ ಕಡೆ ಎಲ್ಲ ಬೋಟ್ ಹೋಗಲ್ಲ, ಒಂದೇ ಕಡೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ. ಯಾವುದು ಗಾಡಿಗಳು ಬರಲ್ಲ. ಓಂ ಬೀಚಿಂದ ನೀವು ಹೈಕ್ ಮಾಡ್ಕೊಂಡು ಬರಬೇಕು, ಇಲ್ಲಾಂದರೆ ಈ ಥರ ಬೋಟಲ್ಲಿ ಬರಬೇಕು. ಅದೇ ಪ್ರೈವೇಟ್ ಆಗಿರುತ್ತೆ, ಜಾಸ್ತಿ ಜನ ಇರಲ್ಲ, ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು 2-3 ರೆಸ್ಟೋರೆಂಟ್ಗಳಿದೆ. ನಮ್ಮ ಜನಗಳಿಗಿಂತ ಜಾಸ್ತಿ ಫಾರಿನರ್ಸು ಈ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಬರ್ತಾರೆ, ಯಾಕಂದರೆ ಜಾಸ್ತಿ ಜನ ಇರಲ್ಲ. ಹೌ ಡು ಯು ಡು? ಫ್ರಮ್ ವಿಚ್ ಕಂಟ್ರಿ ಯು ಆರ್? Belgium. My channel is Dr. Bro. Dr. Bro? Yeah, bro. Are you a doctor? I'm not a doctor. Are you a bro? Yeah, I'm a bro. Ah, nice. ಹೆಂಗನ್ಸ್ತು ಫಾರಿನರ್ ನೋಡಿ? ತುಂಬಾ ಖುಷಿ ಆಯ್ತಾ ನಿಮ್ಗೆ? ಅಪ್ಪ ಅವರು ಇಂಗ್ಲಿಷ್ ಮಾತಾಡೋ ಕಾಯಿ ಅಂತಾರೆ, ಅರ್ಥ ಆಗೋದಿಲ್ಲ. ಓಕೆ, ಸಿ ಯು ಮ್ಯಾನ್ ಅಂತ ಅಂದಿದ್ದು ಮಾತ್ರ ಅರ್ಥ ಆಯ್ತು. ಬಾಯ್ ಹೇಳಿ ಕಳ್ಸಿದ್ವಿ. ಮತ್ತೆ ನಿಂಗಿದೆ ಫಾರಿನರ್ಸ್ ಅಂದ್ರೆ ತುಂಬಾ ಇಷ್ಟನಾ ನಿಮ್ಗೆ? ಅಷ್ಟೇನು ಇಷ್ಟ ಇಲ್ಲ. ನಿಮಗೆ ಹೆಂಗೆ ಇಷ್ಟನಾ? ನಮ್ಗೇನು ಅಷ್ಟು ಇಷ್ಟ ಇಲ್ಲ. ಬೀಚ್ ಮಾತ್ರ ಪೀಸ್ ಆಗಿದೆ. ಮುಳ್ಳಾಕೊಂಡು ಹೋಗ್ತಾ ಇದ್ದಾರೆ ಅವರು ಬೋಟ್ಗೆ, ಯಾಕಂದ್ರೆ ಯಾರಾದ್ರೂ ದುಶ್ಮನ್ಗಳು ಬಂದ್ರೆ ಚುಚ್ಬಿಡಕ್ಕೆ. ಅಲ್ಲಿ ಇಂಡಿಯಾ, ಇಲ್ಲಿ ಸಮುದ್ರ, ಆ ಕಡೆ ಗಲ್ಫ್ ಕಂಟ್ರಿ, ಮೇಲಿಂದ ಸೂರ್ಯ. ಆಹಾ.